ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕಾರು ಟ್ರಕ್ ನಡುವೆ ಭೀಕರ ಅಪಘಾತ. ಡಿಕ್ಕಿಯ ರಭಸಕ್ಕೆ ಕಾರು ನಜ್ಜುಗುಜ್ಜು. ಸ್ಥಳದಲ್ಲೇ 6 ಜನರ ದಾರುಣ ಸಾವು. ಹಾಸನ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಹಾರಿ ಕಂಟೈನರ್ಗೆ ಗುದ್ದಿದ ಕಾರು. ಮೃತರೆಲ್ಲ ಹೊಸಕೋಟೆಯ ಕಾರಹಳ್ಳಿ ಮೂಲದವರು. ಅಪಘಾತದ ಭೀಕರತೆಯನ್ನ ವಿವರಿಸಿರುವ ಟ್ರಕ್ ಚಾಲಕ. ಚನ್ನಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ. ಕಂಪ್ಲೇಂಟ್ ಕೊಡಿ, ತನಿಖೆ ಮಾಡಿ, ತಪ್ಪಿದ್ರೆ ಕ್ರಮ. ಗಲಾಟೆಗೆ ಮೊದಲೇ ಉದ್ರಿಕ್ತರಿಗೆ ಕೈ ಮುಗಿದು ಮನವಿ ಮಾಡಿದ್ದ ಡಿವೈಎಸ್ಪಿ. ಆದರೂ ಕಲ್ಲೆಸೆದವರ ವಿರುದ್ಧ ಕ್ರಮ ಇಲ್ಲ, ಅಧಿಕಾರಿಗಳು ಮಾತ್ರ ಸಸ್ಪೆಂಡ್. ಚನ್ನಗಿರಿ ಠಾಣೆ ಧ್ವಂಸ ಕೇಸ್ ಸಮರ್ಥಿಸಿಕೊಂಡ ಕೈ ಶಾಸಕ. ಸಾವಾಗಿರೋದ್ರಿಂದ ಉದ್ರೇಕಗೊಂಡು ಗಲಾಟೆ ಮಾಡಿದ್ದಾರಷ್ಟೇ, ಉದ್ದೇಶಪೂರ್ವಕವಾಗಿ ಗಲಭೆ ಮಾಡಿಲ್ಲ ಅಂತ ಬಸವರಾಜ ಶಿವಗಂಗಾ ಸಬೂಬು. ಇದು ಅಸಮರ್ಥ ಸರ್ಕಾರ, ಜನ ಆಕ್ರೋಶಗೊಂಡಿದ್ದಾರೆ. ಲಾಲು ಪ್ರಸಾದ್ ಯಾದವ್ರ ಬಿಹಾರ ನೆನಪಾಗ್ತಿದೆ. ಸಿಎಂ ಗೃಹ ಸಚಿವರು ಇದ್ದಾರಾ ಅನ್ಸುತ್ತೆ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿ. ಚಿಕ್ಕಪ್ಪ ತಾತನ ಮನವಿಗೂ ಡೋಂಟ್ ಕೇರ್. ವಿದೇಶದಲ್ಲೇ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ. ಕುಟುಂಬಕ್ಕೂ ಪಕ್ಷಕ್ಕೂ ಹಾಸನ ಸಂಸದನಿಂದ ಮುಂದುವರಿದ ಮುಜುಗರ. ರೇವ್ ಪಾರ್ಟಿಯಲ್ಲಿ ಬರೀ ಡ್ರಗ್ಸ್ ಅಷ್ಟೇ ಇರಲಿಲ್ಲ, ಭರ್ಜರಿಯಾಗಿ ನಡೀತಿತ್ತಂತೆ ಬೆಟ್ಟಿಂಗ್ ದಂಧೆ. ಬಂಧಿತರ 7 ಬ್ಯಾಂಕ್ಗಳ ಖಾತೆಯಲ್ಲಿನ 86 ಲಕ್ಷ ಹಣ ಫ್ರೀಸ್. ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ವಿಧಾನ ಪರಿಷತ್ ಗೆಲ್ಲೋದಕ್ಕೆ ಬಿಜೆಪಿ ಜೆಡಿಎಸ್ ರಣತಂತ್ರ. ಎನ್ಡಿಎ ಅಭ್ಯರ್ಥಿ ವಿವೇಕಾನಂದ ಗೆಲ್ಲಿಸೋಕೆ ಮೈಸೂರಲ್ಲಿ ದೋಸ್ತಿಗಳ ಸಭೆ. ಬಿವೈ ವಿಜಯೇಂದ್ರ, ಜಿಟಿಡಿ, ಸಾರಾ ಮಹೇಶ್, ಶ್ರೀವತ್ಸ ಸೇರಿ ಹಲವರು ಭಾಗಿ. ತುಮಕೂರು ಜಿಲ್ಲೆಯ ನೀರಾವರಿ ವಿಚಾರದಿಂದ ಸರ್ಕಾರಕ್ಕೆ ಟೆನ್ಷನ್. ಶ್ರೀರಂಗ ಏತ ನೀರಾವರಿ ಯೋಜನೆ ಮೂಲಕ ಮಾಗಡಿಗೆ ಕುಡಿಯುವ ನೀರು ಪೂರೈಕೆಗೆ ಡಿಸಿಎಂ ಪ್ಲಾನ್. ಯೋಜನೆಯನ್ನೇ ಕೈಬಿಡಬೇಕು ಅಂತ ಸಚಿವ. ಕಾಂಬೋಡಿಯಾದಲ್ಲಿ ಕೂತು ಸೈಬರ್ ವಂಚಕರ ಕಳ್ಳಾಟ. ಮಹಿಳೆಯಿಂದ 20 ಲಕ್ಷ ರೂಪಾಯಿ ಎಗರಿಸಿದ್ದ ಖದೀಮರು. ಒಂದೇ ದಿನದಲ್ಲಿ ಪ್ರಕರಣವನ್ನ ಭೇದಿಸಿದ ಶಿವಾಜಿನಗರ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್. ನನ್ನ ದೇವಸ್ಥಾನ ಕಟ್ಟಿ ಎನ್ನುವ ಮನಸ್ಥಿತಿ ಮೋದಿಗಿದೆ. ನಾವು ಜನರ ಸೇವಕರು, ಜನಪ್ರತಿನಿಧಿಗಳು ಮಾತ್ರ, ದೇವರಲ್ಲ. ಪ್ರಧಾನಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಮತ್ತೆ ವ್ಯಂಗ್ಯ. ಬೆಳಗಾವಿಯಲ್ಲಿ ಸದ್ದಿಲ್ಲದೆ ನಡೀತಾ ಇದೆ ಕಳ್ಳಾಟ. ಟೆಂಡರ್ ಬದಲು ಹೆಚ್ಚಿನ ಬೆಲೆಗೆ ವಸ್ತು ಖರೀದಿಯ ಆರೋಪ. ಕೊಟೇಶನ್ ಕಳ್ಳಾಟದ ಎಲ್ಲಾ ದಾಖಲೆಗಳು ಲಭ್ಯ. ಹಾವೇರಿಯಲ್ಲಿ ಹಾಡಹಗಲೇ ಅಕ್ರಮ ಮರಳುಗಾರಿಕೆ. ತುಂಗಭದ್ರೆಯ ಒಡಲು ಬಗೆದು ಕೋಟಿ ಕೋಟಿ ಲೂಟಿ. ಕ್ರಮ ಕೈಗೊಳ್ಳಲು ಡಿಸಿ, ಎಸ್ಪಿ ಅವರಿಂದಲೇ ಹಿಂದೇಟು. ಕಲಬುರಗಿಯಲ್ಲಿ ಸುರಿಯುತ್ತಿರುವ ಅಕಾಲಿಕ ಮಳೆ. ವರುಣಾರ್ಭಟಕ್ಕೆ ಈರುಳ್ಳಿ ಫಸಲು ಮಣ್ಣು ಪಾಲು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ರೈತ ಕಂಗಾಲು. ಕೊಪ್ಪಳದಲ್ಲಿ ರೆಮಲ್ ಸೈಕ್ಲೋನ್ ಎಫೆಕ್ಟ್. ಮಲೆನಾಡಿನಂತಾಗಿರುವ ಜಿಲ್ಲೆಯ ವಾತಾವರಣ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಡ್ಡಿಯಾದ ಮಳೆರಾಯ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರೆದ ಮಳೆ. ಕೆಆರ್ಎಸ್ ಡ್ಯಾಂಗೆ 3405 ಕ್ಯೂಸೆಕ್ ಒಳಹರಿವು. ಕುಡಿಯುವ ನೀರಿಗಾಗಿ 533 ಕ್ಯೂಸೆಕ್ ನೀರು ಬಿಡುಗಡೆ. ಬಂಗಾಳ ಕೊಲ್ಲಿಯಲ್ಲಿ ರೆಮಲ್ ಸೈಕ್ಲೋನ್ ಭೀತಿ. ಇಂದು ಕರಾವಳಿಗೆ ಅಪ್ಪಳಿಸಲಿದೆ ಚಂಡಿ. ದಕ್ಷಿಣ ಮತ್ತು ಉತ್ತರ 24 ಪರಗಣ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ. ತಮಿಳು ಗಾಯಕಿ ಸುಚಿತ್ರಾಗೆ ಸಂಕಷ್ಟ. ಮಾಜಿ ಪತಿಯಿಂದ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ. ವಿವಾದಾತ್ಮಕ ಹೇಳಿಕೆಗಳ ವಿರುದ್ಧ ಪ್ರಕರಣ ದಾಖಲಿಸಿದ ಕಾರ್ತಿಕ್ ಕುಮಾರ್.
ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಚಿತ್ರದ ಸಾಂಗ್ ರಿಲೀಸ್. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮದುವೆ ಸಾಂಗ್ ಬಿಡುಗಡೆ. ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಅನ್ನೋ ಸೆಲೆಬ್ರೇಷನ್ ಹಾಡಿನ ಹಲ್ಚಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.